ಗೈಸ್ ಮೇಯ್ನ್ ಆಫ್ ರೋಡಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ಮಂದಲ್ಪಟ್ಟಿ ಅಂದರೆ ಇವಾಗ ಸ್ಟಾರ್ಟ್ ಆಗೋಂಥ ಈ ಜಾಗದಿಂದಲೇ ಫುಲ್ ಆಫ್ ರೋಡಿಂಗ್ ಇರೋದು. ಇಲ್ಲಿಂದಲೇ ಫುಲ್ ಎಲ್ಲ ಜೀಪ್ಗಳು ಕೂಡ ಮೇಯ್ನ್ ವ್ಯೂ ಪಾಯಿಂಟಿಗೆ ಹೋಗೋದು. ಮನೆ ಹೋಗೋಣ ನಾವು. ಇಲ್ಲೇನು ಬರ್ತಿದೆ ಜೀಪ್? ಹಾಂ ಸರ್ ಗೊತ್ತಾಯ್ತು. ಗೈಸ್ ಇಲ್ಲಿ ಇವಾಗ 50 ರೂಪಾಯಿ ಪರ್ ಪರ್ಸನಿಗೆ ತಗೋತಾರೆ ಟಿಕೆಟು. ಒಬ್ಬರೇ ಸರ್ ಎಷ್ಟು ಸರ್? 65 ಅಂತ. ಇಲ್ಲ ಸರ್, ಇಲ್ಲ ಸರ್, ಪರವಾಗಿಲ್ಲ ಬಿಡಿ. ಥ್ಯಾಂಕ್ ಯು. ಹಾಂ ಸರ್, ಥ್ಯಾಂಕ್ ಯು. ಟಿಕೆಟ್ ತಗೊಂಡೈತಿ ಇವಾಗ. ಸರ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಫುಲ್ ಟಾಪು? 3.5 ಕಿಲೋಮೀಟ್ರು. ಅಷ್ಟೇನಾ? ನಮಗೆಲ್ಲ ಆಗಿ ಅವಾಗ ಬಂದಾಗೆಲ್ಲ ತುಂಬ ಎದುರಿಸ್ಬಿಟ್ಟಿದ್ರು ಗೈಸ್, ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅಂತ. ಸೊ ಬರ್ತಿದೆ ಗೈಸ್, ಇಲ್ಲಿಂದ 3.5 ಕಿಲೋಮೀಟ್ರ್ ಫುಲ್ ಆಫ್ ರೋಡಿಂಗು. ಬನ್ನಿ ಫುಲ್ಲು ಜಾಲಿ ಮಾಡೋಣ ಆಫ್ ರೋಡಿಂಗ್. ವಾಯ್ಸ್ ಕೇಳ್ತಿದೆಯಲ್ಲೋ ಗೊತ್ತಿಲ್ಲ ನಿಜವಾಗ್ಲೂ, ಯಾಕೆ ಅಂತಂದರೆ ಮೈಕ್ ಹಾಕಿಲ್ಲ ಏನಿಲ್ಲ, ಹಾಗಾಗಿ ಸ್ವಲ್ಪ ವಾಯ್ಸ್ನ ಅಡಚಣೆ ಇದೆ, ದಯವಿಟ್ಟು ಕ್ಷಮೆ ಇರಲಿ. ವೆಲ್ಕಮ್ ಟು ಮಂದಲ್ಪಟ್ಟಿ. ಗೈಸ್ ಇಲ್ಲಿಂದ ಜೀಪಲ್ಲಾಯಿತು ಅಂತಂದರೆ ಮಿನಿಮಮ್ ಒಬ್ಬೊಬ್ಬರಿಗೆ ಒಂದು ಜೀಪಿಗೆ 2,500 ಅಂತೆ ತಗೋತಾರೆ ಅನಿಸುತ್ತೆ. ಅದು ತಿಳ್ಕೊಳ್ಳಿಲ್ಲ ನಾನು, ಹೋಗ್ಬೇಕಾದ್ರೆ ಫೈನಲ್ ಕ್ಲಾರಿಟಿ ಕೊಡ್ತೀನಂತೆ. ಬೈಕಿಗಾದರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ 20 ರೂಪೀಸ್ ಎಂಟ್ರೆನ್ಸ್ ಚಾರ್ಜ್ ಅಂತ ತಗೋತಾರೆ. ಅದಾದಮೇಲೆ ಇಲ್ಲಿ 65 ರೂಪಾಯಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ತಗೋತಾರೆ. ನೋಡಿ ಗೈಸ್, ಎಂಥ ಎಕ್ಸ್ಟ್ರೀಮ್ ಆಫ್ ರೋಡ್ ಇದು. ಇಂಥ ಆಫ್ ರೋಡ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಬಂದಿದ್ದೀವತ್ತು. ಓ ಯಪ್ಪ ಗೈಸ್, ಆ್ಯಕ್ಚುಲಾಗಿ ಜೀಪಲ್ಲಿ ಬಂದರೆ ಹೆವಿ ಮಜಾ ಇರುತ್ತೆ. ನಾನೊಂದ್ಸರಿ ಜೀಪಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಹಾಗಾಗಿ ಆ ಜೀಪಿನ ಬೇಡ ಅನ್ನೋದಕ್ಕೋಸ್ಕರ ಬೈಕ್ ತೊಗೊಂಬಂದಿರೋದು. ಬೈಕಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋಣ, ನಾವೇ ಸ್ವಂತ ರೈಡ್ ಮಾಡಿಕೊಂಡು ಅಂತ. ಏನು ಹೊಡಿತಾರೆ ಗುರು ಜೀಪರು. ಗೈಸ್ ಇಲ್ಲಿ ವ್ಯೂ ಏನು ಕಾಣಲ್ಲ, ಬಟ್ ಇಲ್ಲಿಗೆ ಏನು ಬರ್ತಿದ್ದೀವಿ ಇವಾಗ ರೈಡು, ಈ ರೈಡ್ ಎಂಜಾಯ್ ಮಾಡೋದಕ್ಕೋಸ್ಕರ ಬರ್ಬೇಕಷ್ಟೇ. ಇಲ್ಲಿ ಅದೊಂದು ವ್ಯೂ ಪಾಯಿಂಟಿಗೆ ಒಂದು ಸ್ಪಾಟ್ ಮಾಡಿದ್ದಾರೆ, ಆ ಜಾಗದಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬರೋದಷ್ಟೇ. ಇವ್ರು ಯಾರೋ ವಾಕಿಂಗ್ ಮಾಡ್ತವ್ರೆ, ಮೀನ್ಸ್ ಟ್ರಕ್ಕಿಂಗ್ ಮಾಡ್ತವ್ರ ಅಂತ. ಕೆಲವೊಬ್ರು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾರೆ, ಕೆಲವೊಬ್ರು ಜೀಪಲ್ಲಿ ಹೋಗ್ತಾರೆ. ಇವರು ಫುಲ್ ಫ್ರೀ ಇದೀವಿ ಅಂತ ಟ್ರೆಕ್ಕಿಂಗ್ ಮಾಡ್ತವ್ರೆ. ನಾವು ಫಸ್ಟ್ ಟೈಮ್ ಬಂದಾಗ ಅಲ್ಲಿ ವಾಟರ್ ಫಾಲ್ಸ್ ಇತ್ತು ಗೊತ್ತಾ, ಯಾವುದು ಕೋಟೆಬ್ಬಿ ವಾಟರ್ ಫಾಲ್ಸು. ಅಲ್ಲಿಂದಲೇ ಅನಿಸುತ್ತೆ ಮೋಸ್ಟ್ಲಿ, ಕಾರ್ನ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಜೀಪ್ ಮಾಡ್ಕೊಂಡು ಬಂದಿದ್ದು. ಇಲ್ಲಿಂದ ಜೀಪ್ ಮಾಡಿರಲಿಲ್ಲ ನಾವು. ಹೋಗೋ ಹೊತ್ತಿಗೆ ಯಾವುದು ಪಾರ್ಟ್ಸು ಕೈ ಬರಲಿಲ್ಲ ಅಂದರೆ ಸಾಕು. ಏಕೆಂತಂದರೆ ಗೈ ಸೀರಿಯಸ್ಸಾಗಿ ನನ್ನ ಗಾಡಿ ಎಂಥ ಚಿನ್ನ ಅಂತಂದರೆ
ಪಾಪ ಬೋರಿಗೆ ಬಂದಿರೋ ಗಾಡಿ ತಗೊಬಂದು ಈ ರೇಂಜಿಗೆ ಹೊಡಿತಿದ್ದೀನಿ ಆಫ್ ರೋಡಿಂಗ. ಬೈಕೋಬೇಡಿ ಕಣ್ರಪ್ಪ, ಗಾಡಿ ರೆಡಿ ಮಾಡಿಸ್ದಂಗೆ ಹೊಡಿತವನೆ ಅಂತ. ಅದು ಬಾರೋಣ, ಎದೆ ಮೇಲೆ ಬಾರೋಣ. ಗೈಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಅನ್ಕೊಳ್ಳಿ. ಇನ್ನು ಹಿಮಾಲಯನ್ ಅಥವಾ ಯಾವುದಾದ್ರೂ ಅಡ್ವೆಂಚರ್ ಗಾಡಿಗಳಿದ್ದಿದ್ರೆ ಸಸ್ಪೆನ್ಷನ್ ಎಲ್ಲ ಫ್ರೀ ಆಗಿರೋದು, ಸಖತ್ತಾಗಿರೋದು ಅದು ನೋಡಿ ಅದಕ್ಕೆ. ಬಟ್ ನಮ್ಮ ಅಡ್ವೆಂಚರ್ ಗಾಡಿ ಅಲ್ಲದೆ ಇರೋ ಕಾರಣ ಇವಾಗ ಹೆಂಗೆ ಹೋಗ್ತೀವಿ ಹಂಗೆ ಹೋಗ್ಬೇಕಷ್ಟೇ. ಅಣ್ಣನ ಗಾಡಿ ಮುರಿದು ಹೋಗ್ತೈತೆ, ಹೆಂಗೆ ಹೊಡಿತವನೈತೆ. ಗೈಸ್ ಇದು ಇವಾಗ ಗಾಡಿ ಓಡಾಡೋದಕ್ಕೆ ಮಾಡಿರೋದು ಅನ್ಸುತ್ತೆ ಈ ಜಾಗನ. ಅಂದರೆ ಕೆಲವೊಂದು ಕಡೆ ಮಾತ್ರ, ಎಲ್ಲ ಕಡೆನೂ ಅಲ್ಲ. ನಿಲ್ಸೋಂಥ ಜಾಗನೂ ಅಲ್ಲ. ಅಯ್ಯೋ 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 ಏನು ಗುರಿದು ಆಫ್ ರೋಡು. ರಮೇಶ್ ಅಣ್ಣ ಆಫ್ ರೋಡಿಂಗ್ ಮಾಡ್ತೀವಿ ಈಗ ರಮೇಶ್ ಅಣ್ಣ. ಬಾಬಾ ನಮ್ಮ ರಮೇಶ್ ಅಣ್ಣ ರಾತ್ರಿಯಾ ಲೋ ಸಂದು ಅಲ್ಲಿ ಆಫ್ ರೋಡಿಂಗ್ ಮಾಡ್ತೀಯನ ಅಂತ ಅಂತಿದ್ರು. ಭಯ್ಯ ಸ್ಪೆಂಡರ್ ಪ್ಲೇಸ್ ತಗೊಬಂದ್ರೆ ಹೊಡಿಬೋದು ಭಯ್ಯ ಈ ಜಾಗದಲ್ಲಿ. ಅಲ್ಲ ದಡ್ಕ ನೋಡಿ ಏನಕ್ಕೆ ಆಫ್ ರೋಡಿಂಗ್ ಗಾಡಿಗಳು ಬೇಕು ಅಂದರೆ ಇಲ್ಲಿಗೆಲ್ಲವ ಈ ಥರಕ್ಕೆಲ್ಲ ಸಸ್ಪೆನ್ಷನ್ನು ಫ್ರೀಯಾಗಿರಬೇಕು. ಸ್ಟಿಫ್ ಆಗಿದ್ರೆ ಆಯಿಲ್ ಸೀಲ್ಗಳು ಓಪನ್ ಆಗ್ತವೆ. ಸಸ್ಪೆನ್ಷನ್ದು ಮೀನ್ಸ್ ಶಾಕ್ ಅಬ್ಸರ್ವ್ಗಳದ್ದು. ಅವಾಗ ಏನಾಗುತ್ತೆ, ಗಾಡಿ ಸಸ್ಪೆನ್ಷನ್ ಟ್ರಾವೆಲ್ ಆಗಲ್ಲ. ಅಲ್ಲಲ್ಲಿ ಹಂಪ್ಗಳು ಹಾಕಿದ್ದಾರೆ ಗಾಯ್ಸ್, ಸ್ಪೀಡಾಗಿ ಹೋಗ್ತಾರೆ ಅಂತ ಅನಿಸುತ್ತೆ, ಅದಕ್ಕೆ ಹಂಪ್ಗಳು ಹಾಕಿದಾರಲ್ಲ ಅಲ್ಲಿ. ಅಂದರೆ ಬೈಕ್ ಅವರು ಇರೋರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಇದೆಲ್ಲ. ನಮ್ಮ ಥರ ಬೈಕರ್ಸ್ ಯಾರು ಕಾಣ್ತಿಲ್ವಲ್ಲಪ್ಪ ಇಲ್ಲಿ. ಮೋಸ್ಟ್ಲಿ ನನಗಿಂತ ಮುಂಚೆ ಹೋಗಿರ್ತಾರೆ. ಗೈಸ್ ಏನು ಕಾಣ್ತೈತೆ ಇಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆಫ್ ರೋಡ್ ಮಾತ್ರ ಸಖತ್ತಾಗೈತೆ. ನಮ್ಮ ಹುಡುಗರುಗಳಿಗೆ ಇದೇ ಕ್ರೇಜು, ಬೈಕ್ ಎತ್ಕೋ ಲಾಂಗ್ ಟ್ರಿಪ್ ಮಾಡು, ಇಂಥ ಜಾಗಗಳಿಗೆ ಬಂದು ಆಫ್ ರೋಡಿಂಗ್ ಮಾಡು. ನಾನು ಬೈಕಲ್ಲಿ ವ್ಲಾಗ್ ಮಾಡಿ ತುಂಬ ದಿನ ಆಗೋಗಿತ್ತು, ಎಲ್ಲೂ ಹೋಗಿರಲಿಲ್ಲ. ಆ್ಯಕ್ಚುಲಾಗಿ ನಂದು ಗೋಪ್ರೋ ಬಿದ್ದೋಗ್ಬಿಟ್ಟು ಕಾರ್ ಕೆಳಗೆ ಸಿಗಾಕೊಂಡು ನನ್ನ ಮೈಕ್ ಅಡಾಪ್ಟ್ರು ಎಲ್ಲ ಊಷ್ಟಾಗಿತ್ತು, ಕ್ಯಾಮ್ರಾ ಕೂಡ ಸ್ವಲ್ಪ ಹೋಗಿತ್ತು ಅಂದ್ಕೊಂಡು. ಬಟ್ ಏನೂ ಆಗಿಲ್ಲ, ನಮ್ಮ ಹುಡುಗರ ದಯೆಯಿಂದ ಹುಡುಕಿದ್ದು ಸಿಕ್ತು. ಅದು ಹೋಗ್ಬಿಟ್ಟಿತ್ತು ಅಂದ್ಕೊಬಿಟ್ಟಿದ್ದು ಆಲ್ರೆಡಿ. ಆಮೇಲೆ ಮತ್ತೆ ಹೋಗಿ ನಮ್ಮ ಬಾಯ್ಸ್ನ ಎತ್ತಾಕೊಂಡು ಸರ್ಚ್ ಮಾಡಿದ ಮೇಲೆ ಕೊನೆಗೆ ಸಿಕ್ತು ನಮ್ಮ ಹುಡುಗನ ಕೈಲಿ. ಹಾಗಾಗಿ ಇವತ್ತು ಗೋಪ್ರೋದಲ್ಲಿ ವ್ಲಾಗ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಕೇಳ್ತಿದೆ ಗೊತ್ತಿಲ್ಲ ವಾಯ್ಸು, ಬಟ್ ಮಾತಾಡ್ತಿದ್ದೀನಿ. ಸಾಕಾಗೈತೆ. ನಮ್ಮ ಹುಡುಗರನ್ನ ಕರೆದ್ರೆ ಬರೋದೇ ಇಲ್ಲ ಅಂತವೇ ಬಡ್ಡಿ ಆಯಿತು. ನೋಡಿ ಪಕ್ಕದಲ್ಲಿದ್ದವರು ಕಾಣಲ್ಲ, ಆ ರೇಂಜಿಗೆ ಐತೆ.
ಫಾಗ್. ಇಲ್ಲ ಚಳಿ. ಗೈಸ್ ಬಂದ್ವಾ ಮೇಲ್ಗಡೆ ನೋಡಿ, ಕಾಣ್ತಿದೆ ಇಲ್ಲಿ. ಗೈಸ್ ಇನ್ನೂ ಹೋಗ್ಬೇಕು. ಇದು ಎಕ್ಸ್ಟ್ರೀಮ್ ಆಫ್ ರೋಡು. ಎಲ್ಲ ಹಿಮಾಲಯ ನಿಂತಿದ್ರೆ ಎದ್ದಿರ್ಕೋಬೋದು ಆಫ್ ರೋಡಿಂಗ್ ಮಾಡ್ಕೊಂಡು. ಇಲ್ಲಿ ಬೇಡ ಬಿಡಿ. ಕೆಲವೊಂದು ಕಡೆ ಬಂಡೆಗಳನ್ನ ಹೊಡೆದು ಆಫ್ ರೋಡಿಂಗ್ ಸ್ವಲ್ಪ ಈಸಿ ಮಾಡಿದ್ದಾರೆ. ನೋಡಿ ಇಂಥ ಜಾಗಗಳಿಗೆಲ್ಲ ಗುಂಡಿ ತೆಗೆದುಬಿಟ್ಟಿದ್ದಾರೆ. ಯಾಕೆಂತಂದರೆ ಆಫ್ ರೋಡ್ ಬೈಕರ್ಸು ಬೈಕ್ ತಗೊಂಡು ಎಲ್ಲೆಲ್ಲಿ ಬೇಕಲ್ಲ ಹೋಗ್ಬಿಡ್ತಾರೆ ಅಂತ. ಅಯ್ಯೋ ಸೊಂಟ ನೆಟ್ಟಗಾಗದೆ ಯಪ್ಪ. ಯಪ್ಪ ನೆಕ್ಸ್ಟ್ ಲೆವೆಲ್ ಗುರು. ನೀವು ಮೋಸ್ಟ್ಲಿ ಇದೊಂದು ಆಫ್ ರೋಡಿಂಗ್ಗೆ ಒಂದು ಸೀರೀಸ್ ಆಗುತ್ತಾ ಅಂತ. 3 ಕಿಲೋಮೀಟ್ರು. ನನ್ನ ಗಾಡಿ ಪಾರ್ಟ್ಸ್ ಎಲ್ಲ ವರ್ಕ್ ಆಗ್ತಿದ್ದಾವೆಲ್ಲ ವರ್ಕ್ ಆಗಿ ಮಾಡ್ತಾಯಿದೆ. ಗಾಡಿ ಪಾರ್ಟ್ಸು ನನ್ನ ಪಾರ್ಟ್ಸು ಎಲ್ಲ ವರ್ಕ್ ಆಗಿ ಮಾಡ್ತಾಯಿತ್ತು. ಎದ್ದು ನಿಂತ್ಕೊಂಡ್ರೆ ಬೆಂಡ್ ಆಗ್ತೀವಿ, ಕೂತ್ಕೊಂಡ್ರೆ ಸೊಂಟ ನೋವು ಬರುತ್ತೆ. ಅದಕ್ಕೆ ಹೇಳಿದ್ದು ಹಿಮಾಲಯ ಇದಿರಬೇಕಿತ್ತು ಅಂತ. ಗೈಸ್ ಈ ಜಾಗದಲ್ಲಿ ಪಕ್ಕದಲ್ಲಿ ನಿಂತವ್ರು ಕಾಣಲ್ಲ, ಅಷ್ಟು ಮಿಸ್ಟಿದೆ. ಯಾರಿದ್ದಾರೆ ಯಾರಿಲ್ಲ ಏನೂ ಗೊತ್ತಾಗ್ತಿಲ್ಲ. ಫುಲ್ ಮಿಸ್ಟೋದೆ. ಗೈಸ್ ಆ ಕಡೆಯಿಂದ ಬರ್ತಾಯಿದೆ ನೋಡಿ ಗಾಡಿ. ಇಲ್ಲಿ ಬಂದ್ಮೇಲೆ ಕಾಣ್ತಾ ಇದೆ. ನಮ್ಮದು ಇದಿದೆಯಲ್ವಾ ಹಾಕೊಂಡು ಹೋಗೋಣ. ಫಾಗ್ ಲೈಟ್ ನೋಡಿ. ಜೀಪೇ ಕಾಣ್ತಿಲ್ಲ ಅಂದ್ರೆ ಸಣ್ಣ ಬೈಕ್ ಕಾಣುತ್ತವ್ರಿಗೆ. ಇನ್ನೇನು ಹತ್ರ ಬಂದು ಅನಿಸುತ್ತೆ. ಇದೇನು ಅನಿಸುತ್ತೆ ಮೋಸ್ಟ್ಲಿ. ಇದೇನೇನಾ ಇದು ಮರ ಇತ್ತು ಇಲ್ಲೊಂದು ಹೋಗಾಯ್ಸಿದೆ. ಇಲ್ಲಿಂದ ಸ್ವಲ್ಪ ದೂರ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಿ ಬೈಕರ್ಸ್ ಇಲ್ಲ ಗಾಯ್ಸ್ ಇಲ್ಲಿ ಜಾಸ್ತಿಯಾ ಕಡಿಮೆ ಇದೆ.
ಹಾಂ, ಓ ನಮ್ಮ ಥರದವ್ರು ಯಾರೋ ಪಲ್ಸರ್ ನೋಡ್ದಾನೆ. ಶಿಷ್ಯ ಗ್ರೇಟ್ ಬಿಡೋ ಶಿಷ್ಯ ನೀನು. ಗೈಸ್ ಇಲ್ಲಿಂದ ಟ್ರೆಕ್ಕಿಂಗ್ ಮಾಡುವ ಬನ್ನಿ. ಕಾಣ್ತಿದ್ದೀವಾ? ಸರಿ, ಫೈನಲಾಗಿ ಟ್ರೆಕ್ಕಿಂಗ್ ಸ್ಟಾರ್ಟ್ ನಮ್ಮದು. ನೋಡಿ, ಇದೇ ಜಾಗದಲ್ಲಿ ಇವಾಗ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಕಾಣ್ತಿದ್ದೀವ ಇಲ್ಲೂ ಒಂದು ಗೊತ್ತಿಲ್ಲ, ನೋಡುವ ಮುಂದೆ ಹೋಗ್ತಾ 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 ಹೆಂಗಿರುತ್ತೆ ಅಂತ. ಟ್ರೆಕ್ಕಿಂಗ್ ಸ್ಪಾಟ್ ಸ್ವಲ್ಪ ದೂರ ಹೋದರೆ ವ್ಯೂ ಪಾಯಿಂಟ್ ಕಾಣುತ್ತೆ. ಕಾಣಲ್ಲ ಮಿಸ್ಟಲ್ಲಿ. ಯಾವ್ದು ಇದು ಇಷ್ಟೊಂದು ನೀರಿನ ಜಾಗ ಐತೆ. ಆಯ್ತು, ಕೇಳ್ತೈತೆಲ್ಲ ಗೊತ್ತಿಲ್ಲ. ಜೋರಾಯಿತು, ಮಳೆ ಜೋರಾಯಿತು. ಎಮ್ಮೆ ಭಾರ ಇದೆ, ಬಟ್ಟೆ ಅಲ್ಲ. ಓ ಮಳೆ ಜೋರಾಯ್ತು. ಇಲ್ಲೇನಾದ್ರು ಮೊಬೈಲ್ ತೆಗೆದ್ರೆ ಮುಗೀತು, ಮೊಬೈಲ್ ಕತೆ ಗಾನ್. ಏನೂ ಕಾಣಲ್ಲ ಗೈಸ್. ಬನ್ನಿ ಸುಮ್ಮನೆ ಇಲ್ಲಿ ವೀಡಿಯೋ ಮಾಡಿ ವೇಸ್ಟ್ ಮಾಡೋದು ಯಾಕೆ? ಪ್ಲೇಸಿಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಂತೆ. ಸ್ಪಾಟಿಗೆ ಹೋಗೋಣ ಫಸ್ಟು. ನೋಡಿ, ನಿಮಗೆ ಕಾಣ್ತಿದೆಯೇನೋ ಗೊತ್ತಿಲ್ಲ. ಕಾಣ್ತಿದೆ ವ್ಯೂ ಪಾಯಿಂಟ್ ಕಾಣ್ತಿದೆ ನೋಡಿ, ಅದೇ ವ್ಯೂ ಪಾಯಿಂಟ್ ಇವಾಗ. ಬಟ್ ಸುತ್ತ ಏನೂ ಕಾಣಲ್ಲ, ಫುಲ್ ಎಲ್ಲ ಕಡೆ ಮಿಸ್ಟೇ, ಫುಲ್ ಮಿಕ್ಸ್ ತುಂಬಿದೆ ಎಲ್ಲ ಕಡೆ. ಮುಗಿಲ್ಪೇಟೆ ಅವರೆಲ್ಲ ಕುಡಿತಾ ಹೋದರೆ ಬಾಯ್ಸಲ್ಲ. ಮೊಬೈಲ್ ತೆಗಿಬೋದಿತ್ತು, ಫುಲ್ಲು ಮಳೆ. ನಂದೋದ್ರೆ ಮುಗೀತು ಕತೆ. ಹೋಗ್ತಾ ಒಳ್ಳೆ ವೈಬ್ ಮಾಡ್ತವ್ರೆ ಬಾಯ್ಸಲ್ಲ. ಚಲೋ ಮಳೆ ಇರ್ಬೇಕಾದ್ರೆ ಬರುವಂಥ ಪ್ಲೇಸೇ ಇದು. ಅದೇ ವ್ಯೂ ಪಾಯಿಂಟ್. ಮಂದಲ್ಪಟ್ಟಿ ಟಾಪಲ್ಲಿ ನಮ್ದು ತನಕ ಇತ್ತು, ಎಂಜಾಯ್ ಮಾಡಿದ್ದು ಆಯಿತು. ಅದು ಸೋಲೋ ರೈಡ್ ಬಂದಿದ್ದೀನಿ ಗಾಯ್ಸ್.
ಸೋಲೋ ರೈಡ್ ಬಂದರೆ ಮಾತ್ರ ಪೀಸಾಗಿರ್ಬೋದು. ಬಟ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಗ್ರೂಪ್ ಬಂದ್ರೇ ಮಜಾ ಇರುತ್ತೆ. ಗ್ರೂಪ್ ಇಲ್ಲ ಅಂತಂದ್ರೆ ನಡೀತಾರೆ, ಆರಾಮಾಗಿ ಸಿಂಗಲ್ ಬಂದು ಹೋದ ಹತ್ರ ಇರುತ್ತೆ ಅಷ್ಟೇ. ಬಟ್ ಅದೇನೆ ಗ್ರೂಪ್ ಬಂದರೆ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಬಟ್ ನಾನು ಈ ಸೋಲೋ ರೈಡ್ನ ಎಂಜಾಯ್ ಮಾಡಬೇಕು, ಸಿಂಗಲ್ ಬರಬೇಕು ಅನ್ನೋದಕ್ಕೋಸ್ಕರನೇ ಬಂದಿದ್ದೀನಿ. ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ ಮಾತ್ರ. ಗೈಸ್ ಫೈನಲಾಗಿ ಇವಾಗ ಯಾವುದಪ್ಪ ಇದು ಮಂದಲ್ಪಟ್ಟಿ ವ್ಯೂ ಪಾಯಿಂಟಿಂದ ಹೊರಟು ಮತ್ತೆ ಇವಾಗ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗಬೇಕು. ಕೆಳಗಡೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಕೋಟೆ ಬೆಟ್ಟಕ್ಕೆ ಹೋಗೋಣ ಅಂತ ಬನ್ನಿ. ಗೈಸ್ ಮಂದಲ್ಪಟ್ಟಿ ಪೀಕಿಂದ ಹೊರಟು ನಾವು. ಲೆಟ್ಸ್ ಗೋ ಬ್ಯೂಟಿ. ಬಾಯ್ ಬಾಯ್ ಮಂದಲ್ಪಟ್ಟಿ ಪೀಕ್. ಗೈಸ್ ಎಲ್ಲ ಜೀಪ್ಗಳು ನಿಂತಿರ್ತವೆ, ಎಲ್ಲ ಫೋಟೋ ಮತ್ತೆ ಆಫ್ ರೋಡ್ ಮಾತ್ರ ಕ್ರೇಜಿ ಅಪ್ಪ. ಗೈಸ್ ನೋಡಿ ಮುಂಗಡೆ ಒಂದು ಜೀಪ್ ಹೋಗ್ತೈತೆ, ಬಟ್ ಏನೂ ಕಾಣ್ತಿಲ್ಲ ಅಲ್ಲಿ. ಬ್ಯೂಟಿ ಗೈಸ್, ಮಾತ್ರ ಸೀರಿಯಸ್ ಆಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ ನನಗಂತೂ ಆಫ್ ರೋಡ್ದು. ಯಾಕೆ ಅಂತಂದರೆ ಈ ರೇಂಜಿಗೆ ಆಫ್ ರೋಡ್ ಇರೋ ಜಾಗದಲ್ಲಿ ನಾನು ಎಲ್ಲೂ ಗಾಡಿ ಓಡ್ತಿರ್ಲಿಲ್ಲ. ಹಾಗಾಗಿ ಇದು ನಮಗೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಸೊ ಬನ್ನಿ ಬೇರೆ ಪ್ಲೇಸ್ಗೆ ಹೋಗಿ ಸಿಗೋಣ. ಬರ್ತಾವ್ರೆ ಕಂಡಕ್ಟರ್ಗಳೆಲ್ಲ, ಹಿಂಗೆ ನಿಲ್ಸ್ಕೊಂಡಾಗಲೇ ಬೈಯೋದು ಅವರು. ಗೈಸ್ ಫೈನಲಿ ಕೆಳಗಡೆ ಬಂದು ನೋಡಿ. ಇವಾಗ ಯಾವುದೋ ಒಂದು ಅಪಾಚಿ RTX ಬಂದಿದೆ, ಫುಲ್ಸು ಗಾಡಿಗಳು. ಅಪಾಚಿ RTX ಇರೋದು ನೋಡಿ. ಬಾಯ್ಸ್ ಎಲ್ಲ ಇವಾಗ ಬರ್ತಾವ್ರೆ ಕೆಲವೊಬ್ಬರೆಲ್ಲ. ಓಕೆ, ನಾವು ಬೇರೆ ಪ್ಲೇಸ್ಗೆ ಹೋಗೋಣ ಬನ್ನಿ. ಗೈಸ್ ಮಳೆ ಹಾಕೊಂಡು ರೋಬಾಟ ರೋಗ್ತಾ ಕೂತಿದೆ. ನನ್ನ ಬ್ಯಾಗು ಎಲ್ಲ ಫುಲ್ಲು ಬಜ್ಜೆ ಆಗೋಗಿ ನೈಕೆಲ್ಲ ಕೇಸ ಹೋಗಿರುತ್ತೆ.
ಖಂಡಿತ ಅಜ್ಜೇ ಒಂದು ಕವರ್ ಕೊಡೋಜ್ಜಿ ಮೊದಲು ನನ್ನ ಎಲ್ಲ ಸಾಮಾನು ತುಂಬಬೇಕು ಅಂತ ಇರ್ತದೆ ಖಂಡಿತ. ಸೀದಾ ಬಿಟ್ಟರೆ ಸೀದಾ ಹೋಯ್ತಾ ಅವಳಿಗೆ. ಅಜ್ಜಿ ಹೇಳಿದ ಜಾಗದಿಂದಲೇ 8 ಕಿಲೋಮೀಟ್ರ್ ಇತ್ತು. ನಾವಿನ್ನು ಹಂಗಾರೆ ಇನ್ನೂ ಬರಬೇಕು, ತುಂಬ ಹೋಗಬೇಕು. ಗೈಸ್ ಹಂಗೆ ನಮ್ಮ ಡಾರ್ಲಿಂಗ್ನ ನಿಲ್ಲಿಸಿ ಒಂದೆರಡು ಫೋಟೋ ಶೂಟ್ಸ್ ಮಾಡಾಯಿತು. ಆ್ಯಕ್ಚುಲಾಗಿ ಇವಾಗ ಯಾರು ಇದ್ದಿದ್ರೆ ಸಖತ್ತಾಗಿರೋದು ಒಂದು ಫೋಟೋ ತೆಗೆಯೋದಕ್ಕೆ. ಒಳ್ಳೆ ವ್ಯೂ ಇತ್ತು, ಒಳ್ಳೆ ಗಾಡಿ ನಿಲ್ಲಿಸಿದ್ದೆ, ಕ್ರೇಜಿಯಾಗಿ ತೆಗೆಸ್ಬೋದಿತ್ತು ಒಂದು ಫೋಟೋನ. ಬಟ್ ಯಾರೂ ಇಲ್ಲ, ಬಾಯ್ಸ್ ಎಲ್ಲ ಅಲ್ಲಿದ್ದಾರೆ.